ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 411ನೆಯ ಮಧ್ಯವರ್ಜನ ಶಿಬಿರ ಕಂಕನಾಡಿಯ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ನಡೆಯುತ್ತಿದ್ದು, ಬುಧವಾರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಭೇಟಿ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಮಂಗಳೂರು ತಾಲೂಕು ಜನಜಾಗೃತಿ ವೇದಿಕೆ, ಮಂಗಳೂರು ನಗರ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಖದ್ರಿ ವಲಯ, ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರ ಗರೋಡಿ ಕಂಕನಾಡಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕಂಕನಾಡಿ ಗರೋಡಿಯಲ್ಲಿ ಆಯೋಜಿಸಲಾದ 411ನೆಯ ಮಧ್ಯವರ್ಜನ ಶಿಬಿರದಲ್ಲಿ ಬುಧವಾರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಮಾತನಾಡುತ್ತಿದ್ದರು. ದೇಶದಲ್ಲೇ ಅತ್ಯಂತ ವಿಶಿಷ್ಟವಾದ ಮಹಾತ್ಮ ಗಾಂಧೀಜಿಯ ಪೂಜೆ ಸಲ್ಲುತ್ತಿರುವ ಶ್ರೀ ಕ್ಷೇತ್ರ ಕಂಕನಾಡಿ ಗರಾಡಿಯಲ್ಲಿ ರಾಮರಾಜ್ಯದ ಕಲ್ಪನೆಯ ಮದ್ಯಮುಕ್ತ ಗ್ರಾಮದ ಕಲ್ಪನೆಯನ್ನು ಸಾಕಾರಗೊಳಿಸಿದಂತಾಗಿದೆ ಎಂದು ಕಾವಂದರು ಹೇಳಿದರು. ఏదైతే నమ్మనిద డ్రగ్స్ ఉండు ఒక ఇంచెంచిన మాత అమలు పదార్థాలు ఉండు ಏನಕ್ಕೆ ಈತಲ ಉಂಡಮಾರಾಯ ಉಂಡು ಅಪ್ಪ ಪಂಡ ಎಂಕ್ಲೆ ಕತ್ತಲ ಜಗತ್ತದ ಗುರ್ತನೇ ಎಂಕ್ಲೆಗೆ ಬಲ್ಪದ ಜಗತ್ತದ ಮಾತ್ರ ಗೊತ್ತು. ಕತ್ತಲ ಜಗತ್ತು ಏತ ಭಯಂಕರ ಉಂಡು ಬಂಡ, ಏತು ಜನತ ಆಯುಷ್ಯ, ಏತು ಜನತ ಆರೋಗ್ಯ, ಏತು ಜನತ ಕುಟುಂಬ ಈ ದುಷ್ಟಟಕ್ಲೆದವರ ನಾಶ ಹಾಕೊಂಡು ಎನ್ನಾಗ ನೈ ನಡ್ಕೊಂಡು ಎದೆ ನಡ್ಕೊಂಡು ದಯಪಂಡ ಮನುಷ್ಯ ಜೀವನ ಬಹಳ ಅಮೂಲ್ಯವಾಯಿನ. ನಮ್ಮ ನನೊಂಜಿ ಜನ್ಮಡು ಎಂಚಿನಾದ ಪುಟ್ಟುವಾಗ ಬೋಲ್ ಪುಟ್ಟುವಾಗ ಇಂಗ್ಲೇ ಗೊತ್ತಿಚ್ಚಿ, ಕ್ರಿಮಿಕೀಟಾದ ಪುಟ್ರೆ ಯಾವ, ಪಶು ಪಕ್ಷಿಲ ಪ್ರಾಣಿಲಾದ ಪುಟ್ರೆ ಯಾವ, ಆಂಡ ಮನುಷ್ಯ ಜನ್ಮ ನನ್ನ ನಮಕ್ ತಿಕ್ಕೊಂಡ ಇಜ್ಜ ಗೊತ್ತಿಚ್ಚಿ. ಆಂಡ ಈ ಜನ್ಮ ಬಹಳ ಪವಿತ್ರವಾಯಿನ. ಇನ್ನೀತೆ ನಿಗಳು ಮಹಾತೆಲ್ಲ ಒಂಜತ್ತನ ಒಂಜಿ ಶಕ್ತಿ ಇತ್ತು ನಾಕಲು. ಇನ್ನೀತೆ ನಿಗಳು 7 ದಿನ ಅಂಚೆತ್ನ ಶಿಬಿರಡ್ ಬರ್ತಾಳೆ ಅವಳು ಏತ್ ಜನ ನಿಕ್ಲಿ ಇಜ್ಜಂದ ಕಷ್ಟ ಬರ್ಪೇರ ಗೊತ್ತಿಚ್ಚಿ. ದಯಪಂಡ ಪ್ರತಿ ಒರಿಲ ಒಂಜಿ ಐತಿ ಎಕ್ಸ್ಪರ್ಟ್, ಪ್ರತಿ ಒಂಜಿ ಬೇಲೆ ಎಲ್ಲ ಒರಿಯರಿ ಎಕ್ಸ್ಪರ್ಟ್ ಆಂಡದಾನೆ. ಈ ಬಯ್ಯದ ಹೊರತುಗೋ ಅಮರೇಜಿನ ಮನ ತನಿ ಬೇಲೆ ಪವರೇಜಿ ದಯ ದುಮ್ಮನಿದ ಖಾಲಿ ಆಯ್ಬೇಕನೆ ಮನ ತನಿ ಪೋಪುನ ಕಿಸೆ ಖಾಲಿ ಅವಳು ಸುರುಟು ಕಿಸೆ ಖಾಲಿ ಹಣ ಮನಸ್ಸು ಬೇಲೆಗೆ ಬರ್ಬೇಕು ಏನ ಬರ್ಪು ಜೇರು ಪಂಪನ ಪರಿಸ್ಥಿತಿ ಬರ್ತದೆ. ಆಯ್ತ ಬದಲಿಗೆ ಇಂಚಿನ ಒಂಜಿ ಶಿಬಿರಡ್ ನಿಕ್ಲೆಗೆ ಕನ್ನಡಿ ಪತ್ತುನ ಕೆಲಸ ಮಲ್ತೊಂದಲ್ಲ. ಜನಜಾಗೃತಿ ವೇದಿಕೆ ನಿಕ್ಲೇನು ಉದ್ಧಾರ ಮಾಲ್ಪರ ಬತ್ತಿದಿನ ವೇದಿಕೆ ಬದಲಿಗೆ ನಿಕ್ಲೆಗೆ ಕನ್ನಡಿ ಪತ್ತರ ಬತ್ತದಿನ ವೇದಿಕೆ ನಿಕ್ಲೆ ಮೋನೆಗೆ ಒಂಜಿ ಕನ್ನಡಿ ಪತ್ತೋಡು. ಮುಖ್ಯ ಅತಿಥಿಯಾಗಿದ್ದ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ, ಯಾರೂ ಕೂಡ ಸ್ವಭಾವದ ದುಷ್ಟರಲ್ಲ, ಅಮಲು ಪದಾರ್ಥಗಳ ಸೇವನೆಯಿಂದ ಸಮಾಜದಲ್ಲಿ ಕೆಟ್ಟವರು ಎನಿಸಿಕೊಳ್ಳುತ್ತಾರೆ ಎಂದರು. ಗರೋಡಿ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ತರಂಜನ್, 411ನೆಯ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ದಾಮೋದರ ನಿಸರ್ಗ, ಉಪಾಧ್ಯಕ್ಷ ಭಾಸ್ಕರ್ ಚಂದ್ರ ಶೆಟ್ಟಿ, ಶ್ರೀಧರ ಹೊಳ್ಳ ಈ ವೇಳೆ ಉಪಸ್ಥಿತರಿದ್ದರು. ಕಡೇಕಾರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸಮುಚ್ಚಯದಲ್ಲಿ ನಡೆದ ಅಷ್ಟ ಪವಿತ್ರ ನಾಗಮಂಡಲೋತ್ಸವದ ಒಂದಷ್ಟು ಚೆಂದ ನಿಮಗಾಗಿಲ್ಲಿದೆ. ಜಪ್ಪು ಕಡೇಕಾರಿನ ಗುರುವನಶ್ರೀ ದುರ್ಗಾ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಬ್ರಹ್ಮಕಲಶೋತ್ಸವ ಅಷ್ಟಪವಿತ್ರ ನಾಗಮಂಡಲದೊಂದಿಗೆ ಬುಧವಾರ ರಾತ್ರಿ ಸಂಪನ್ನ ಕಂಡಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಅವರ ನೇತೃತ್ವದಲ್ಲಿ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ವೇದಮೂರ್ತಿ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಬರಿಯ ಅಧ್ಯಯುತ್ತನದಲ್ಲಿ ನಾಗಪಾತ್ರಿ ಸಗರಿ ಗೋಪಾಲಕೃಷ್ಣ ಸಾಮಗರು, ನಟರಾಜ ಹಾಗೂ ಬಾಲಕೃಷ್ಣ ವೈದ್ಯರ ಡಮರು ಸೇವೆಯ ತಂಡದೊಂದಿಗೆ ನಾಗಮಂಡಲೋತ್ಸವವನ್ನು ನಡೆಸಿಕೊಟ್ಟರು. ರಾತ್ರಿ 10ರ ಸುಮಾರಿಗೆ ಶ್ರೀ ಕ್ಷೇತ್ರದ ನಾಗಬನದಲ್ಲಿ ಹಾಲಿಟ್ಟು ಸೇವೆ ನಡೆಯಿತು.
ನಾಗದೇವರ ಅನುಗ್ರಹ ಸೇವೆಯಿಂದ ಸಂತೃಪ್ತರಾದಂತಹ ದೇವರು ಇನ್ನು ಮುಂದಿನ ನಾಗಮಂಡಲ ಸೇವೆಯನ್ನು ಒಪ್ಪಿಸಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಹಾಲಿಟ್ಟು ಸೇವೆ ಇರುವುದು. ದೇವರಿಗೆ ಇನ್ನು ಮುಂದೆ ನಾವು ನಾಗಮಂಡಲ ಸೇವೆಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ, ದೇವರು ಸಂತೋಷ ಚಿತ್ತದಿಂದ ಸ್ವೀಕರಿಸಿಕೊಳ್ಳಬೇಕು ಅಂತ ಹೇಳಿ ದೇವರನ್ನು ನಾಗಮಂಡಲ ಸೇವೆಗೆ ಒಡಂಬಡಿಕೆ ಮಾಡಲ್ಪಡುವಂತಹ ಸರ್ವ ವಿಧವಾದಂತಹ ನಾಗಶಾಪ ಕೋಪಾದಿಗಳನ್ನು ಪರಿಹರಿಸಿ ಈ ಕ್ಷೇತ್ರದಲ್ಲಿ ದುರ್ಗೆಯ ಸನ್ನಿಧಾನ, ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನ, ಉಪದೇವತೆಗಳ ಸನ್ನಿಧಾನ ನಿರಂತರ ವೃದ್ಧಿಯಾಗುವುದರ ಮೂಲಕ ಈ ನಾಗಮಂಡಲ ಪ್ರಕ್ರಿಯೆಯ ಸರ್ವ ವಿಧವಾದಂತಹ ಉತ್ತಮವಾದಂತಹ ಗೋವಿಂದಾನಿ ಗೋವಿಂದ. ಹಾಲಿಟ್ಟು ಸೇವೆ ವೇಳೆ ಆವೇಶಭರಿತರಾದ ನಾಗದೇವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿಯವರಿಗೆ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಭಕ್ತಾದಿಗಳಿಗೆ ಅಭಯ ಪ್ರಸಾದ ನೀಡಿ ಆಶೀರ್ವದಿಸಿದರು. ಭಕ್ತ ಸಮೂಹವನ್ನು ಸೇರಿಕೊಂಡು ಈ ಕ್ಷೇತ್ರ ಸೇವೆ ಮುಂದಕ್ಕೂ ಕ್ಷೇತ್ರ ಸ್ವಾಮಿಯನ್ನು ಈ ಸ್ಥಳ ಇದ್ದಿತ್ತು. ರಾಖಿಯೊಡನೆ ಕಟ್ಟಲಗಂದ ಆಚಾರ ಯಾವುದು ಮಹೋತ್ಸವ ಆದರೂ ಸೇವಾದಿಲ್ಲ. ಆ ಬಳಿಕ ನಾಗಮಂಡಲ ಮಂಟಪದಲ್ಲಿ ವಿಶೇಷ ಪೂಜೆ ನಡೆಯಿತು. ರಾಶಿ ರಾಶಿ ಹಿಂಗಾರದ ಮಧ್ಯೆ ನಾಗಕನ್ನಿಕೆಯರ ತಂಡದ ಡಮರುನಾದದ ಹಾಡಿನೊಂದಿಗೆ ನರ್ತನ ಸೇವೆ ಆರಂಭಗೊಂಡಿತು. ಸೇರಿದ್ದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಮೈಯನ್ನೇ ಕಣ್ಣಾಗಿಸಿ ನರ್ತನ ಸೇವೆಯನ್ನು ಕಂಡು ಕೃತಾರ್ಥರಾದರು.
ಇಲ್ಲಿಗೆ ಇಂದಿನ ನಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಗಳನ್ನೇ ಮತ್ತೆ ಭೇಟಿಯಾಗೋಣ. ವಂದನೆಗಳು.